ಅರ್ಥಶಾಸ್ತ್ರ ಅರ್ಥ ಆಗ್ಲಿಲ್ಲ ಅಂದಿದ್ದಕ್ಕೆ ಮಂಚಕ್ಕೆ ಕರೆದ, ಲೆಕ್ಕಶಾಸ್ತ್ರ ತಿಳಿತಿಲ್ಲ ಅಂದಿದ್ದಕ್ಕೆ ಕಾಮದ ಲೆಕ್ಕ ಹೇಳ್ತಿದ್ದ. ಇದು ಬೆಳಗಾವಿಯ ಖಾಸಗಿ ಕಾಲೇಜು ಉಪನ್ಯಾಸಕನ ಕತೆ. ಇದೀಗ ಈ ರೀತಿಯಾಗಿ ಯಾರು ಈ ರೀತಿಯ ಪಾಠವನ್ನು ಹೇಳೋದಕ್ಕೆ ಹೋಗಿದ್ನಲ್ಲ, ಆ ಉಪನ್ಯಾಸಕ ಖಾಕಿ ಬಲೆಗೆ ಬಿದ್ದಿದ್ದಾನೆ. 2 ವರ್ಷಗಳಿಂದ ವಿದ್ಯಾರ್ಥಿನಿಯ ಮೇಲೆ ನಿರಂತರ ಅತ್ಯಾಚಾರ ಮಾಡಿದಾನಂತೆ. ಜೀವ ಬೆದರಿಕೆ ಹಾಕಿ ವಿದ್ಯಾರ್ಥಿನಿಯ ಮೇಲೆ ನಿರಂತರ ಅಟ್ಟಹಾಸ ಮಾಡಿದ್ದಾನೆ ಈ ಕಾಮುಕ ಉಪನ್ಯಾಸಕ. ಇದೀಗ ಇಂತಹ ಕಾಮುಕ ಉಪನ್ಯಾಸಕ ನಾಗೇಶ್ವರನನ್ನ ಬಂಧಿಸಿದ್ದಾರೆ ಕ್ಯಾಂಪ್ ಠಾಣೆ ಪೊಲೀಸರು. ವಿದ್ಯಾರ್ಥಿನಿಯನ್ನ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಈ ನಾಗೇಶ್ವರ್ ಪೋಷಕರಿಗೆ ಏನಾದ್ರೂ ನೀನು ವಿಷಯ ಮುಟ್ಟಿಸಿದ್ರೆ ಅಂತ ಹೇಳಿ ಆಕೆಯ ಮೇಲೆ ಬೆದರಿಕೆ ಕೂಡ ಹಾಕ್ತಾ ಇದ್ದಂತೆ. ಆದ್ರೆ ಕೊನೆಗೆ ಆಕೆಯ ಪೋಷಕರಿಗೆ ಆಕೆಯ ಸ್ನೇಹಿತೆಯರು ವಿಷಯವನ್ನ ಮುಟ್ಟಿಸಿದ್ದಾರೆ. ಸಂತ್ರಸ್ತೆ ಮತ್ತು ಪೋಷಕರು ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದು, ಇದೀಗ 2 ವರ್ಷಗಳ ಬಳಿಕ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ನಿರಂತರವಾಗಿ 2 ವರ್ಷಗಳಿಂದ ಈ ತರದ ಹೀನ ಕೃತ್ಯವನ್ನ ಮಾಡಿದಾನೆ ಈ ಪಾಪಿ ಉಪನ್ಯಾಸಕ. ಇದೀಗ ಕಾಮುಕ ಉಪನ್ಯಾಸಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಈತನಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡು ಅಥವಾ ಒಳ್ಳೆಯ ಪಾಠ ಮಾಡು ಅಂತ ಹೇಳಿದ್ರೆ ಇಂತಹ ಹೀನ ಕೃತ್ಯವನ್ನ ಎಸಗಿದ್ದಾನೆ. ಈತ ಯಾರು? ಈತನ ಮೇಲೆ ಈ ಹಿಂದೆ ಕೂಡ ಏನಾದರೂ ದೂರು ದಾಖಲ ಆಗಿತ್ತಾ? ಇದೀಗ ಒಂದು ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ? ನವಿತಾಜನ್ ಖಾಸಗಿ ಕಾಲೇಜಿನ ಉಪನ್ಯಾಸಕ ನಾಗೇಶ್ ಎಂಬುವರನ್ನ ಈಗ ಪೊಲೀಸರು ಬಂಧಿಸಿ ಏನು ಕೋರ್ಟ್ ಮೂಲಕ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಪ್ರಮುಖವಾಗಿ ಈತ ಏನಂದ್ರೆ ತನ್ನ ವಿದ್ಯಾರ್ಥಿನಿ ಜೊತೆಗೆ ಕಳೆದ 2 ವರ್ಷಗಳಿಂದ ಕೂಡ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಅಂತಕ್ಕಂಥ ಆರೋಪ ಬಂದಿತ್ತು. ಇತ್ತೀಚೆಗೆ ಆಕೆಯ ಮೇಲೂ ಕೂಡ ಏನು ಲೈಂಗಿಕ ದೌರ್ಜನ್ಯ ಎಸಗಿ ಯಾರಿಗೂ ವಿಷಯ ತಿಳಿಸದಂತೆ ಆಕೆಯ ಮೇಲೆ ಒತ್ತಡ ಹೇರ್ತಾ ಇದೆ ಮತ್ತು ಜೀವ ಬೆದರಿಕೆ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗ ಅವರ ಕುಟುಂಬಸ್ಥರು ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ರು. ದೂರನ್ನ ಆಧರಿಸಿ ಈಗ ಪೊಲೀಸರು ಅರೆಸ್ಟ್ ಮಾಡಿದಿರ್ತಕ್ಕಂಥದ್ದು. ಈತ ಉಪನ್ಯಾಸಕ ಖಾಸಗಿ ಕಾಲೇಜಿನ ಉಪನ್ಯಾಸಕ ಆಗಿದ್ದು ಈ ಒಂದು ಕ್ಯಾಂಪ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡಿದ್ದ. ಆ ಮನೆಗೆ ಆ ಯುವತಿಯನ್ನ ಕರೆಸಿ ದೌರ್ಜನ್ಯ ಎಸಗಿದ್ದ ಅಂತಕ್ಕಂಥದ್ದು. ಯುವತಿಯ ಸ್ನೇಹಿತೆ ಒಬ್ರು ನೋಡಿ ಈ ವಿಚಾರ ಅವ್ರ ಕುಟುಂಬಸ್ಥರಿಗೆ ಹೇಳಿದಾಗ, ಹೌದು ಆತ ಯಾರಿಗೂ ಹೇಳದಂತೆ ನನ್ನ ಮೇಲೆ ಬೆದರಿಕೆ ಹಾಕಿದ್ದ ಅನ್ನೋದನ್ನ ಆ ಸಂತ್ರಸ್ತ ಯುವತಿ ಬಾಯಿ ಬಿಟ್ಟಿತ್ತು. ಹೀಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತ ಪೊಲೀಸರು, ಕ್ಯಾಂಪ್ ಪೊಲೀಸರು ಆತನನ್ನ ಬಂಧಿಸಿ ಈಗ ಜೈಲಿಗೆ ಕಳಿಸಿದ್ದಾರೆ. ಜೊತೆಗೆ ಸಂತ್ರಸ್ತ ಯುವತಿಯಿಂದಲೂ ಕೂಡ ಅನೇಕ ಮಾಹಿತಿಗಳನ್ನ ಪಡೆದಿದ್ದಾರೆ. ಇನ್ನು ಈತ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯ ನಿವಾಸಿಯಾಗಿದ್ದು ಈತ ಈ ಒಂದು ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನವಿತಾಜನ್, ಕಾಲೇಜಿನವರು ಏನ್ ಹೇಳ್ತಾ ಇದ್ದಾರೆ ಚಂದ್ರಕಾಂತ್? ಈಗ ಈತನ ಬಗ್ಗೆ ಏನು ಯಾವುದೇ ಮಾಹಿತಿ ಇರ್ಲಿಲ್ವಂತ ಕಾಲೇಜಿನವರಿಗೆ? ಈತನ ಹಿನ್ನೆಲೆ ಏನು? ಈತ ಕಾಲೇಜ್ ಉಪನ್ಯಾಸಕ ಆಗಿದ್ರು ಕೂಡ ಕಾಲೇಜಿನ ಹೊರಗಡೆ ಒಂದು ಕೃತ್ಯ ಎನಿಸಿದ. ಈ ಒಂದು ಕಾಲೇಜ್ ಮತ್ತು ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು, ಇನ್ನು ಕಾಲೇಜ್ ಮತ್ತು ಆ ಯುವತಿಯ ಜೊತೆಗೆ ಇರೋಕನೆ ಒಂದು ರೂಮ್ ಮಾಡಿದ್ದ. ಅದು ಕೂಡ 2 ಒಂದೇ ಪೊಲೀಸ್ ಠಾಣೆ ವ್ಯಾಪ್ತಿ ಇರೋದ್ರಿಂದ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕಾಲೇಜಿನ ಹೊರಗಡೆ ಈ ರೀತಿ ಉಪನ್ಯಾಸಕ ಕೃತ್ಯ ಎಸಗಿದ್ದು ಕಾಲೇಜಿನವರಿಗೆ ಮಾಹಿತಿ ಇರ್ಲಿಲ್ಲ ಅಂತಕ್ಕಂಥದ್ದು ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಅಂದ್ರೆ ಈ ಯುವತಿಯ ಸ್ನೇಹಿತೆ ನೋಡಿದ್ದಕ್ಕಾಗಿ ಈ ಒಂದು ಕೃತ್ಯ ಬಯಲಾಗಿರ್ತಕ್ಕಂಥದ್ದು. ಆಕೆ ನೀ ಇಲ್ಲೇ ಹೋಗ್ತೀಯ, ನಿಮ್ ಮನೆ ಬೇರೆ ಕಡೆ ಇದೆಯಲ್ಲ, ಇಲ್ಲಿ ಯಾಕೆ ಹೋಗ್ತೀಯ ಅಂದಾಗ ಆ ಯುವತಿ ಹೇಳಿದಂತ ಏನು ಮಾತು ಅವರಿಗೆ ಅನುಮಾನ ಬರುತ್ತೆ. ಹೀಗಾಗಿ ಯುವತಿ ಕುಟುಂಬಸ್ಥರಿಗೆ ಆಕೆ ಸ್ನೇಹಿತರು ತಿಳಿಸಿದಾಗ ಈ ಕೃತ್ಯ ಬಯಲಾಗಿರ್ತಕ್ಕಂಥದ್ದು. ನವಿತಾಜನ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.